ಒಂದು ಹಣ್ಣು ಟೊಮೆಟೊ ಹೆಚ್ಚಿದ್ದು, ಒಂದು ಹಸಿಮೆಣಸಿಕಾಯಿ ಹೆಚ್ಚಿದ್ದು, ಸ್ವಲ್ಪ ಕೊತ್ತಂಬರಿ ಸಣ್ಣಗೆ ಹೆಚ್ಚಿಕೊಂಡು ನಂತರ ಒಂದು ಬಾಣಲೆಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಡಿ. ಅದರಲ್ಲಿ ಸಾಸಿವೆ, ಜೀರಿಗೆ ಹಾಕಿ ಅರಿಶಿಣ ಪುಡಿ, ಇಂಗು, ಕರಿಬೇವು ಕೂಡ ಹಾಕಿದರೂ ನಡೆಯುತ್ತೆ. ಅವು ಎಲ್ಲ ಚುಟು ಅಂದ ನಂತರ ಕೆಂಪಗೆ ಆದ ನಂತರ ಅದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿ ನಂತರ ಹಣ್ಣು ಟೊಮೆಟೊ ಕೂಡ ಹಾಕಿ ಅವು ಕೆಂಪಾಗುವ ಹಾಗೆ ಚೆನ್ನಾಗಿ ಬೇಯಿಸಬೇಕು. ಮುಚ್ಚಿ ತೆಗೆದು ಬೇಯಿಸಬೇಕು. ಮೇಲೆ ಮುಚ್ಚಿದರೆ ಅದರಲ್ಲಿ ಚೆನ್ನಾಗಿ ಬೇಯುತ್ತೆ. ಮೇಲಿಂದ ಮೇಲೆ ತೆಗೆದು ಕೈ ಆಡಿಸಿ ಅದನ್ನೆಲ್ಲವನ್ನು ಪ್ರೆಸ್ ಮಾಡಬೇಕು. ಹಸಿಮೆಣಸಿನ್ಕಾಯಿ, ಹಣ್ಣು ಟೊಮೆಟೊ ಎಲ್ಲ ಪ್ರೆಸ್ ಮಾಡಿ ಗ್ಯಾಸ್ ಸ್ಟವ್ ಆರಿಸಿದ ನಂತರ ಅದನ್ನು ಪ್ರೆಸ್ ಮಾಡಿ ಅದಕ್ಕೆ 1-2 ಚಮಚ ಸಕ್ಕರೆ, ಉಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಶೇಂಗಾ ಪುಡಿ ಹಾಕಿ 1-2 ಸ್ಪೂನ್ ಹಾಕಿ, ಬೇಕಿದ್ದರೆ ಪುಟಾಣಿ ಹಿಟ್ಟು ಕೂಡ ಹಾಕಿದರೆ ನಡೆಯುತ್ತೆ. ಸ್ವಲ್ಪ ಶೇಂಗಾ ಪುಡಿ ಆಗಲಿ ಪುಟಾಣಿ ಹಿಟ್ಟಾಗಲಿ ಹೆಚ್ಚಾಗಿ ಹಾಕಿದರೆ ಚೆನ್ನಾಗಿರುತ್ತೆ. ಕೊತ್ತಂಬರಿ ಸಣ್ಣಗೆ ಹೆಚ್ಚಿದ್ದ ಕೊತ್ತಂಬರಿಯನ್ನು ಹಾಕಿ ಎಲ್ಲವನ್ನು ಹಾಕಿ ತಿರುವಿ ಒಂದು ಬೌಲ್ ಮೊಸರು ಕೂಡ ಹಾಕಿ ಆರಿದ ನಂತರ ಹಾಕಬೇಕು. ಎಲ್ಲವನ್ನು ಹಾಕಿ ತಿರುವಿ ಆರಿದ ನಂತರ ಮೊಸರು ಹಾಕಿ ಕಲಿಸಿ ಫ್ರಿಜ್ಜಿನಲ್ಲಿ ಇಟ್ಟು ಚಪಾತಿ ಜೊತೆ ಬಕ್ರಿ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.